ಹಾಯ್ ಎಲ್ಲರಿಗೂ SM ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮನೆ ಹತ್ತಿರದ ನಾಗಬ್ರಹ್ಮ ಅರಸು ಉಳ್ಳಾಲಿ ದೇವಸ್ಥಾನಕ್ಕೆ. ಅಲ್ಲಿ ಇವತ್ತು ದುರ್ಗಾ ಪೂಜೆ ಇದೆ. ಹಾಗೆ ನಾನು ಮತ್ತು ಹಸ್ಬೆಂಡ್ ಹೊರಟಿದ್ದೀವಿ. 6:30 ಆಗ್ತಾ ಬಂದಿದ್ದು. ದೇವಸ್ಥಾನಕ್ಕೆ ತಲುಪಿದ್ವಿ ನಾವು. ಪೂಜೆ ಸ್ಟಾರ್ಟ್ ಆಗಿದೆ. ಇದುವೇ ನಾಗಬ್ರಹ್ಮ ಅರಸು ಉಳ್ಳಾಲಿ ದೇವಸ್ಥಾನ. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೇವೆ, ಫ್ಯಾಮಿಲಿಯವರು. ದೇವಿ ಪ್ರಾದುರ್ಭಾವ ಆಮೇಲೆ ಅಂಕಿತ ಆ ದೇವಿಗೆ ಸಮಸ್ತ ದೇವತೆಗಳನ್ನ ಕೊಡಾದ ಅಕುಲ್ ಆಯುಧದ ಒಬ್ಬೊಂದು ಆಯುಧ ಮಾತ್ರ ಸೃಷ್ಟಿವಂತ ಕೊಡ್ಬೇರೆ ಅಂಕಿತ ಆಯುಧ ಮಾಡಿಕೊಂಡು ಸಮಸ್ತ ಅದಾನೊಂದು ದೈತ್ಯರ್ನ ಸಂಹಾರ ಮಾಡ್ತಾರೆ ದೇವಿ ದೇವಲೋಕನ ದೇವತೆಗಳಿಗೆ ಮಾತ್ರ ಪುನಃ ವನಗಾರಿಕೆ ಮಾಡ್ಕೊಳ್ಳೋ ವಿಚಾರ ಅಂಕಾರ ಪ್ರಕಾರ ದೇವಿನ ಆರಾಧನೆ ಅಂತ ಮಾತ ದೇವರನ್ನ ನಾನೊಂದು ಸಾನ್ನಿಧ್ಯ ಮಾಡ್ಕೊಳ್ಳೋದಿತ್ತ ದೇವಿನ ಉಂಡು ಮಾಡ್ಕೊಳ್ಳೋ ವಿಚಾರ ಪ್ರಕಾರ ವಿಶೇಷವಾದ ಜೋಕಳಿಗೆ ನಾಗಮಾತ ಕಾಲ ಕಾಲಕ್ಕೆ ಮೂಡು ಬರದಂತೆ ಅಪ್ಪೆ ಹೊತ್ತಿಕೊಂಡ ಇಡೀ ಜಗತ್ತಿಗೆ ಮಾತೃ ಸ್ವರೂಪಣೆ ಅಪ್ಪೆಯ ಸ್ಥಾನ ಸಿಕ್ಕ ದೇವಿನ ಆರಾಧನೆ ಮಾಡ್ತಾರೆ ನಮ್ಮ ದೇವಿನ ಭಕ್ತಿಯಿಂದ ಅವರ ಪ್ರಾರ್ಥನೆ ಮಾಡ್ತಾನ ನಮ್ಮ ಜೀವನ ಪೂರ್ಣ ನಡಕೊಂಡ ಕಾಲ ಕಾಲಕ್ಕೆ ದಾನ ಮಾತ ಕೊರುಂಡ ನಮ್ಮ ಜೀವನ ಪೂರ್ಣ ನಡಕೊಂಡು ಅಂತಿತ್ತ ಕಾಲ ಕಾಲ ಗೋಡ ನಿನ್ನ ಮಾತು ಇಲ್ಲ ದೇವಿ ಒಲಗಾದ ಕೊರದು ನಮ್ಮ ಜೀವನ ಮಾಡ್ಕೊಂಡ ಸುಖಮಯವಾದ ಶಾಂತಿಮಯವಾದ ಜೀವನ ಮಾಡ್ಕೊಂಡ ಯೋಗ ಭಾಗ್ಯವಾದ ದೇವಿ ಅನುಗ್ರಹ ಮಾಡ್ಕೊಳ್ತೇವೆ ಗಂಟಾದ ಪುನಗ ನಮ್ಮ ಕ್ಷೇತ್ರದ ವಿಶೇಷವಾದ ವರ್ಷ ಪ್ರತಿರಕನೆ ಆ ಸಾಮೂಹಿಕವಾದ ಮಾತೆಯರುಗಳ ದೇವಿನ ಪರಮಾನುಗ್ರಹ ಪ್ರಾಪ್ತಿಯಾವಳು ಆ ದೇವಿನ ಪರಮಾನುಗ್ರಹದವರ ಮಾತೆಯರುಗಳ ಅಕಲಕಲ ಜೀವನ ನಿಂತ ಕಷ್ಟಗಳು ತೊಂದರೆಗಳಿಂದ ಐದು ಮಾತ ದೇವಿ ಪರಿಹಾರ ಮಾಡಿಕೊಂಡು ಮಾತೆಯರ ಜೀವನ ಸುಖಮಯವಾದ ಆ ಮಾತೆಯರ ಪೊರ್ನುಡು ಜೀವನ ಯೋಗ ಭಾಗ್ಯವಾದ ಪ್ರಾಪ್ತಿಯಾವಳು ನಮ್ಮ ಉದ್ದೇಶದವರ ಇರಿತ ತಾನೇ ಆ ವಿಶೇಷವಾದ ಶಕ್ತಿ ತ್ರಯ ಸ್ವರೂಪಡಿ ಬಣ್ಣಗ ಆ ಮೂಲ ಸ್ವರೂಪದ ದೇವಿಗಳೇನೆ ಯಾ ಬಣ್ಣಗ ಮಹಾಕಾಳಿ ಬಣ್ಣದ ಸ್ವರೂಪದ ಆರಾಧನೆ ಮತ್ತು ನಮ್ಮ ಅಳೆದವರ ನೈಕದಾನ ಶತ್ರು ಭಾರಗಳು ದೃಷ್ಟಿ ಭಾರಗಳು ಚಿತ್ತ ತೊಂದರೆಗಳಿಂದ ಐದು ಮಾತ ಮಹಾಕಾಳಿ ಮಳೆ ಅಂತಿತ್ತ ರೋಷಣವಾದ ದೂರೀಕರಿಸಾದ ನೈಕ ಸದಾಕಾಲ ರಕ್ಷಣೆನೇ ದೇವಿ ಹೊರಗಾರ ಕೊಟ್ಟರಿಗೆ ಅಂಕನೆ ಆ ವಿಶೇಷವಾದ ಮಹಾಲಕ್ಷ್ಮಿ ಬಣ್ಣದ ಸ್ವರೂಪದ ಆರಾಧನೆ ಮಾಡ್ಕೊಂಡವರ ನೈಕ ಕಾಲ ಕಾಲ ಜೀವನ ಮಲ್ಪನೆ ಏಕ ಸಂಪತ್ತು ಮೂಡು ಆ ಸಂಪತ್ತು ಆ ಕಾಲಗಳ ತೊಂದರೆ ಬರಲಕ್ಕ ಮಹಾಲಕ್ಷ್ಮಿ ಸ್ವರೂಪದ ಸಕಲ ಸಂಪತ್ತನೇ ನಮ್ಮ ಜೀವನದ ದೇವಿ ಅನುಗ್ರಹ ಮಾಡ್ಕೊಂಡು ಬೇರೆ
ಹಾಗೆ ಪೂಜೆ ಎಲ್ಲ ಆಗಿ ಪ್ರಸಾದ ಎಲ್ಲ ತಗೊಂಡ್ವಿ. ಹಾಗೆ ಸಭಾ ಕಾರ್ಯಕ್ರಮ ಶುರುವಾಯಿತು. ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೂರಿ ಕೊಣಾಜೆ ನೆತ್ತ 44ನೇ ವರ್ಷದ ದುರ್ಗಾ ಪೂಜೆ ಅಂಚನೆ ಏಕಾ ಭಜನೆ ಮಂಗಳೋತ್ಸವದ ಕಾರ್ಯಕ್ರಮದ ಅಂಗವಾದ ಧಾರ್ಮಿಕ ಸಭೆ ಸಭಾ ವೇದಿಕೆ ರೀತಿಯ ಸಗತ ಮಾತಾಗಳಿಗೆ ಅಂಚನೆ ಮಾತಾ ಮುಖ್ಯ ಅತಿಥಿಗಳೇ ಅಂಚನೆ ವೇದಿಕೆ ದತ್ತಿನ ಮಾತಾ ಅಕ್ಕನಗಲೆ ಮಾತೆಲ್ಲ ಮಾತೆರೆಗಳ ಹೊಂದಿಸೊಂದು ಇನ್ನು ನಮ್ಮ 44ನೇ ವರ್ಷದ ಏಕಾಭಜನೆ ಅಂಚನೆ ದುರ್ಗಾ ಪೂಜೆದ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮ ತಂದದ ವಿಶೇಷವಾಗಿ 44ನೇ ವರ್ಷ ನಮ್ಮ ನಾಗರಮ್ಮ ಭಜನಾ ಮಂಡಳಿ 44ನೇ ವರ್ಷ ಕರೀತೆಂದು 45ನೇ ವರ್ಷ ಬರೋದುಂಡು. ಮಾತಾ ಆಯ್ತಾ ದುಂಬದ ಅಧ್ಯಕ್ಷರು ಅಂಜನೆ ಐನೆ ಪ್ರಾರಂಭ ಮಂತನ ಕೆಲವು ಜನಕಲ್ನ ನಡುಟು ಎಂಗಳು ಮಾತಾಪಗ ಎಲ್ಲ ವಯಸ್ಸಾಗಲಾಗಿತ್ತ ಆಡ 4 ಗಂಟೆ ಈ 44ನೇ ವರ್ಷ ಈ ನಗರ ಭಜನೆ ಅಂಚನೆ ಏಕಾ ಭಜನೆ ನಗರ ಭಜನೆ ಬಂಡ ಸಾಧಾರಣ ಒಂಜಿ 11 ದಿನ ಇಡೀ ಗ್ರಾಮದ ಸಾಧಾರಣ ಒಂಜಿ 700 ಇಲ್ಲಡೆ ನಮ್ಮ ರಾತ್ರಿ ಒಂಜಿ 7 ಗಂಟೆಗೆ 11 ಗಂಟೆ ಮಟ್ಟ ನಗರ ಭಜನೆ ಸಂಕೀರ್ತನೆ ಮಂತೊಂದು ಇಲ್ಲಿಲ್ಲಡೆ ಪೋವೊಂದು ಜನಕಲೆಯನ್ನು ಒಟ್ಟುಗೂಡುದು ಜನಕಲೆಗೆ ದೇವರನ್ನ ಅಂಚನೆ ಮಾತಾ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಂತೊಂದಿಲ್ಲ ಅಂಚನೆ ನಾಗರಮ್ಮ ಭಜನಾ ಮಂಡಳಿ ಈ ಮಾಡದ ಬ್ರಹ್ಮರಸೋತ್ಸವ ಸಮಿತಿದ ರಾಯಮಠದ ಅಕಲೊಟ್ಟಿಗೆ ಸೇರೊಂದು ಸಮಿತಿದೊಟ್ಟಿಗೆ ಸೇರೊಂದು ಭಜನಾ ಮಂಡಳಿ ಎಡ್ಡೆ ಕೆಲಸ ಮಂತೊಂದು. ಮಕ್ಕಳಿಗೆ ಕುರಿತ ಭಜನೆ ಕಲಿಸಿದವರಿಗೆ ಸನ್ಮಾನ ಮಾಡಲಾಯಿತು. ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ದೈವದೇವರಿ ಮಾತೆರ್ಲ ಊರಿದ ದೈವದೇವರಿ ನಿಖಿಲಿ ನನಾತ್ ಆಶೀರ್ವಾದ ಮಂತದು ನಿಖಿಲು ಮನ್ಪುರ ಚಿತ್ತನ ಕೆಲಸ ಕಾರ್ಯಡು ನನಾತ್ ಉನ್ನತಿ ಮಟ್ಟಕ್ಕೆ ಬೋಡು ನಿಖಿಲಿಗೆ ಎಷ್ಟೇ ರೀತಿಯ ದೇವರ ಆಶೀರ್ವಾದ ಪಡೆ ನನಾತ್ ಇಂಚಿನ ಭಜನಾ ತರಬೇತಿದ ಮುಖಾಂತರ ನಮ್ಮ ಎಲ್ಲೆಲ್ಲ ಜೋಕ್ಲಿಗೆ ಆ ಒಂದು ಶಿಕ್ಷಣ ಭಜನಾ ಕಲ್ಪದ ಕೊರ್ಕು ಚಿತ್ತನ ಒಂದು ಶಿಕ್ಷಣ ಕೊರ್ಕು ಚಿತ್ತನ ಆ ಯೋಗ ಭಾಗ್ಯನ ದೇವರ ಕರುಣಿಸಾಡಿದ ಪದೊಂದು ನಿಖಿಲಿಗೆ ಮಾತೆರಿಗಳ ಧನ್ಯವಾದ ಸಮರ್ಪಣೆ ಮಂತಂದ್ರೆ ಈ ಒಂದು. ಹಾಗೆ ಇಲ್ಲಿ ರ್ಯಾಂಕ್ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ನಮ್ಮ ಊರಿನ ಮಕ್ಕಳಿವರು. ನಮ್ಮ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಸೇವಾ ಟ್ರಸ್ಟ್ ಅಂಚನೆ ನಮ್ಮ ಧರ್ಮ ನಡವಳಿ ನೆತ್ತಲ ಅಧ್ಯಕ್ಷರಂಚಿನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಬೆರೆಗೆ ನಮ್ಮ ಭಜನಾ ಮಂಡಳಿ ಅಂಚನೆ ಸೇರ್ದಿನ ಮಾತೆರ್ಲ ಬರವಾದಲ ಧನ್ಯವಾದ ಬರೋದಿಲ್ಲ ಅಂಚನೆ ಈ ಒಂಜಿ ಧಾರ್ಮಿಕ ಸಭೆಗೆ ದೀಪ ಪ್ರಜ್ವಲನದ ಮುಖಾಂತರ ಉದ್ಘಾಟನೆ ಮಂದಿರಂಚಿನ ಶ್ರೀ ಪ್ರಶಾಂತ್ ಕಾಜವ ಮಿತ್ತಕೋಡಿ ಮೇರೆ ನಮ್ಮ ಈ ಧರ್ಮ ನಡವಳಿ ಸಮಿತಿದ ಕಾರ್ಯಾಧ್ಯಕ್ಷರು ಅಂಚನೆ ನರಿಂಗಾಣ ಕಮಲಣ್ಣ ಯಶಸ್ವಿಯಾದ ಮಂಚಿನಂಚಿನ ಕಾರ್ಯಾಧ್ಯಕ್ಷರಾದ ಯಶಸ್ವಿ ಮಂಚಿನಂಚಿನ ನಮ್ಮ ಊರುದಾರೆ ಪಟ್ಟೋರಿದ ಶ್ರೀ ಪ್ರಶಾಂತ್ ಕಾಜವ ಮಿತ್ತಕೋಡಿ ಮೇರೆಗಳ ಸೇರಿದ ಮಾತಿನ ಪರವಾದ ಅಂಚಿನ ಮಂಡಲದ ಪರವಾದ ಧನ್ಯವಾದ. ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಅನ್ನದಾನದ ವ್ಯವಸ್ಥೆ ಕೂಡ ಇತ್ತು. ಆಮೇಲೆ ಮಕ್ಕಳ ಪ್ರೋಗ್ರಾಮ್ ಇತ್ತು. ಹಾಗೆ ಫಸ್ಟ್ ನಾವು ಊಟ ಮಾಡುವ ಅಂತ ಹೋದ್ವಿ. ಬಟಾಟೆ, ಬೀನ್ಸ್, ಹಾಗೆ ಉಪ್ಪಿನಕಾಯಿ, ಅನ್ನ, ಸಾಂಬಾರು ಹಾಗೆ ಊಟ ಮಾಡಿ ಬಂದ್ವಿ. ಇಲ್ಲಿ ಪ್ರೇಷಾ ಬೇಬಿದು ಮತ್ತು ಅವಳ ಫ್ರೆಂಡು ದೀಶಾ ಇಬ್ಬರದ್ದು ಡ್ಯಾನ್ಸ್ ಇತ್ತು.
ತುಂಬ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಆದರೆ ನಾವು ನಿಲ್ಲಿಲ್ಲ. ಹಸ್ಬೆಂಡಿಗೆ ಶನಿವಾರ ಡ್ಯೂಟಿ ಇತ್ತು, ಹಾಗಾಗಿ ನಾವು ಬೇಗ ಅಲ್ಲಿಂದ ಹೊರಟ್ವಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಹೊಸ ವಿಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್.